ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 22ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಆದ ಕಾರಣ ನಿನ್ನ ಅಪರಾಧಿಯೆಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆ ಉಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಈ ವಾಕ್ಯದಲ್ಲಿ ನೋಡುವಾಗ ನಮ್ಮ ಹೃದಯವನ್ನು ನೀನು ಅಪರಾಧಿ ಎಂಬುದಾಗಿ ತೀರ್ಪು ಮಾಡಬಾರದು ಮತ್ತು ನಮ್ಮ ಹೃದಯವನ್ನು ನಾವು ಪ್ರೋಕ್ಷಿಸಿಕೊಂಡು ನಮ್ಮ ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ನಾವು ದೇವರ ಮುಂದೆ ಪರಿಪೂರ್ಣವಾದ ನಂಬಿಕೆ ಉಳ್ಳವರಾಗಿ ಬರುವಂತವರಾಗಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮ ಹೃದಯ ನಾನು ಅಪರಾಧಿ ಎಂಬುದಾಗಿ ನಮ್ಮ ಆತ್ಮನ ಮುಟ್ಟಿಗೆ ಮಾತನಾಡುತ್ತಾ ಇದ್ದೇನಾ? ಈ ಒಂದು ದಿನದಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾವು ಈ ಲೋಕದಲ್ಲಿ ಏನಾದರೂ ತಪ್ಪಾದ ಕೆಲಸ ಮಾಡುವಾಗ, ಒಬ್ಬರನ್ನು ಮೋಸ ಮಾಡುವಾಗ, ಒಬ್ಬರನ್ನು ವಂಚಿಸುವಾಗ, ಪಾಪದ ಜೀವಿತವನ್ನು ಜೀವಿಸುವಾಗ ನಮ್ಮ ಮನಸ್ಸು ನಮ್ಮೊಟ್ಟಿಗೆ ಮಾತನಾಡುವಂತದಾಗಿದೆ. ನಮ್ಮ ಮನಸ್ಸು ನೀನು ತಪ್ಪು ಮಾಡುತ್ತಾ ಇದ್ದಿ, ನೀನು ಅಪರಾಧಿ ಎಂಬುದಾಗಿ ನಮ್ಮ ಮನಸ್ಸು ನಮಗೆ ಹೇಳುತ್ತಾ ಇದ್ದೇನಾ? ಆ ರೀತಿಯಾಗಿ ಹೇಳುತ್ತಾ ಇರುವುದಾದರೆ ನಮ್ಮ ಹೃದಯವನ್ನು ನಾವು ಪ್ರೋಕ್ಷಿಸಿಕೊಂಡು, ನಮ್ಮ ಹೃದಯವನ್ನು ನಾವು ಶುದ್ಧೀಕರಿಸಿಕೊಂಡು, ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಂಡು, ನಾವು ಶುದ್ಧರಾಗಿದ್ದುಕೊಂಡು, ನಮ್ಮ ದೇಹವನ್ನು ನಾವು ತಿಳಿನೀರಿನಿಂದ ತೊಳೆದುಕೊಂಡು, ಅಂದರೆ ಈ ಲೋಕದಿಂದ ನಮ್ಮನ್ನೇ ನಾವು ಪ್ರತ್ಯೇಕಿಸಲ್ಪಟ್ಟವರಾಗಿ ಪರಿಶುದ್ಧ ಜೀವಿತ ಜೀವಿಸುತ್ತಾ ಪರಿಪೂರ್ಣ ನಂಬಿಕೆ ಉಳ್ಳವರಾಗಿ ನಿಸ್ಸಂದೇಹ ಇಲ್ಲದೆ ನಾವು ದೇವರ ಸನ್ನಿಧಿಯಲ್ಲಿ ಬರುವಂತವರಾಗಬೇಕು. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಕರ್ತನ ಸನ್ನಿಧಾನದಲ್ಲಿ ನಾವು ಯಾವ ರೀತಿ ಬರ್ತಾ ಇದ್ದೇವೆ? ನಮ್ಮ ಮನಸ್ಸಿನಲ್ಲಿ ವಂಚನೆ ಇಟ್ಟುಕೊಂಡು, ನಮ್ಮ ಹೃದಯ ಅಶುದ್ಧಿ ಮಾಡಿಕೊಂಡು, ನಮ್ಮ ದೇಹ ಈ ಲೋಕದ ವ್ಯಭಿಚಾರದಲ್ಲಿ, ಕುಡುಕತನದಲ್ಲಿ, ಮತ್ತೊಂದು ಕಾರ್ಯದಲ್ಲಿ ನಿರಂತರವಾಗಿದ್ದುಕೊಂಡು ನಮ್ಮ ಅಪನಂಬಿಕೆಯಿಂದ ನಾವು ಕರ್ತನ ಸನ್ನಿಧಾನದಲ್ಲಿ ಬರ್ತಾ ಇದ್ದೇವಾ? ನಾವು ಕರ್ತನ ಸನ್ನಿಧಾನದಲ್ಲಿ ಬಂದುಕೊಂಡು ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ಈ ಒಂದು ದಿನದಲ್ಲಿ ನಮ್ಮ ಜೀವಿತವನ್ನು, ನಮ್ಮ ಹೃದಯವನ್ನು, ನಮ್ಮ ದೇಹವನ್ನು, ನಮ್ಮ ನಂಬಿಕೆಯನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ನಂಬಿಕೆ ನಿಸ್ಸಂದೇಹವಾದಂತ ನಂಬಿಕೆ ಇರುವಂತದ್ದಾಗಬೇಕು. ನಮ್ಮ ಹೃದಯ ಶುದ್ಧವಾಗಿರಬೇಕು, ನಮ್ಮ ದೇಹ ಶುದ್ಧವಾಗಿರಬೇಕು. ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನಿಮ್ಮ ಹೃದಯವನ್ನು ಪ್ರೋಕ್ಷಿಸಿಕೊಳ್ಳಿರಿ, ನಿಮ್ಮ ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಳ್ಳಿರಿ, ನಿಮ್ಮ ನಂಬಿಕೆ ಪರಿಪೂರ್ಣವಾದ ನಂಬಿಕೆ ಇರಲಿ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಕರ್ತನ ಸನ್ನಿಧಾನದಲ್ಲಿ ಬರುವಾಗ ಯಾವ ರೀತಿಯಾಗಿ ಬರ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಅನೇಕ ಜನರು ಮಾತನಾಡುವಂತ ಮಾತು, ನಾನು ಪ್ರತಿ ಭಾನುವಾರ ಸಭೆಗೆ ಹೋಗುತ್ತೇನೆ, ಸಭೆಯಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆ, ನಾನು ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆಗೆ ಉತ್ತರ ಸಿಗುತ್ತಾ ಇಲ್ಲ ಎಂಬುದಾಗಿ ಅನೇಕ ಜನರು ಹೇಳುವಂತ ಮಾತು ಕೇಳಿದ್ದೇನೆ. ಯಾಕೆ ಅವರ ಪ್ರಾರ್ಥನೆಗೆ ಉತ್ತರ ಸಿಗುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಅವರ ಆತ್ಮ, ಅವರ ಹೃದಯ ಅವರೊಟ್ಟಿಗೆ ಮಾತನಾಡುತ್ತಾ ಇದೆ. ನೀನು ಈ ಲೋಕದಲ್ಲಿ ತಪ್ಪು ಮಾಡುತ್ತಾ ಇದೀಯಾ, ಪಾಪದ ಜೀವಿತ ಜೀವಿಸುತ್ತಾ ಇದೀಯಾ, ನಿನ್ನ ಹೃದಯವನ್ನು ನೀನು ಪ್ರೋಕ್ಷಿಸಿಕೋ, ನಿನ್ನ ದೇಹವನ್ನು ನಿನ್ನ ತಿಳಿನೀರಿನಿಂದ ತೊಳೆದುಕೋ, ನಿನ್ನ ನಂಬಿಕೆ ಪರಿಪೂರ್ಣವಾದ ನಂಬಿಕೆ ಇಡು ಎಂಬುದಾಗಿ ತಮ್ಮ ಹೃದಯವನ್ನು ಮಾತನಾಡುವಾಗಲೂ ಕೂಡ ಅಪನಂಬಿಕೆಯಿಂದ ಬಂದುಕೊಂಡು ಪ್ರಾರ್ಥಿಸುವಂತವರಿದ್ದಾರೆ. ನಾನು ಪ್ರಾರ್ಥಿಸಿದಂತ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೋ ಸಿಗಲ್ಲೋ ಎಂಬುದಾಗಿ ಅಪನಂಬಿಕೆಯಿಂದ ಪ್ರಾರ್ಥಿಸುವಂಥದ್ದು. ತಮ್ಮ ದೇಹವನ್ನು ಮಲಿನ ಮಾಡಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಬರುವಂಥದ್ದು. ತಮ್ಮ ಹೃದಯವನ್ನು ಲೋಕದ ಅಪನಂಬಿಕೆಯಲ್ಲಿ ಜೀವಿಸುತ್ತಾ, ತಮ್ಮ ಮನಸ್ಸಾಕ್ಷಿ ಇಲ್ಲದ ಹಾಗೆ ಜೀವಿಸುತ್ತಾ ಸಭೆಯಲ್ಲಿ ಬರುವಂಥದ್ದು.
ಈ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಕರ್ತನ ಎರಡನೇ ಬರುಣದಲ್ಲಿ ನಾವು ನೀತಿವಂತರೆಂಬುದಾಗಿ ನಿರ್ಣಯ ಹೊಂದಿಕೊಳ್ಳುವುದಕ್ಕಾಗುವುದಿಲ್ಲ. ಪರಲೋಕ ರಾಜ್ಯಕ್ಕೆ ನಾವು ಸೇರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ನಮ್ಮ ಹೃದಯ ನಮ್ಮ ಆತ್ಮದೊಟ್ಟಿಗೆ ಮಾತನಾಡುವಾಗ ನಾವು ಶುದ್ಧರಾಗಿರಬೇಕು. ನಮ್ಮ ಹೃದಯ ಯಾವಾಗಲೂ ನಾವು ಪ್ರೋಕ್ಷಿಸಿಕೊಳ್ಳುವಂತವರಾಗಬೇಕು. ನಮ್ಮ ಶರೀರ ನಾವು ತಿಳಿನೀರಿನಿಂದ ತೊಳೆದುಕೊಂಡವರಾಗಿ ಶುದ್ಧರಾಗಿರಬೇಕು. ನಮ್ಮ ನಂಬಿಕೆ ಪರಿಪೂರ್ಣವಾಗಿರಬೇಕು. ಆವಾಗ ನಾವು ಕರ್ತನ ಸನ್ನಿಧಾನದಲ್ಲಿ ಬರುವಾಗ ಕರ್ತನು ಯೇಸು ಕ್ರಿಸ್ತನು ನಮ್ಮನ್ನು ನೋಡುವಾಗ, ನನ್ನ ಮಗನು ನನ್ನ ಮಗಳು ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ, ಶುದ್ಧರಾಗಿದ್ದಾರೆ, ನನಗಾಗಿ ಪ್ರಯಾಸ ಪಡ್ತಾ ಇದ್ದಾರೆ ಎಂಬುದಾಗಿ ಯೇಸು ಕ್ರಿಸ್ತನು ನಮ್ಮ ವಿಷಯವಾಗಿ ಸಂತೋಷ ಪಡುವಂತವನಾಗಿದ್ದಾನೆ. ನಾವು ಪ್ರಾರ್ಥಿಸುವಂತ ಎಲ್ಲ ಪ್ರಾರ್ಥನೆ ಮನವಿಗಳಿಗೆ ಉತ್ತರವನ್ನು ದಯಪಾಲಿಸುವಂತವನಾಗಿದ್ದಾನೆ. ಯೇಸು ಕ್ರಿಸ್ತನು ಎರಡನೇ ಬರುವಾಗ ನನ್ನ ಮಗನು ನನ್ನ ಮಗಳು ನೀತಿವಂತರಿದ್ದಾರೆ, ಶುದ್ಧರಾಗಿದ್ದಾರೆ, ಪ್ರತ್ಯೇಕಿಸಲ್ಪಟ್ಟಿದ್ದಾರೆ ಎಂಬುದಾಗಿ ನಮ್ಮನ್ನು ಆತನೊಟ್ಟಿಗೆ ಜೀವಿಸುವುದಕ್ಕಾಗಿ ಕರೆದುಕೊಂಡು ಹೋಗುವಂತವನಾಗಿದ್ದಾನೆ. ನಾವು ಈ ಲೋಕದಲ್ಲಿ ನಮ್ಮ ಹೃದಯವನ್ನು ವಂಚಿಸುತ್ತಾ, ನಮ್ಮ ದೇಹವನ್ನು ಮಲಿನ ಮಾಡಿಕೊಂಡು, ನಮ್ಮ ನಂಬಿಕೆ ಅಪನಂಬಿಕೆಯಿಂದ ಜೀವಿಸುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವುದಾದರೆ ನಮ್ಮ ಜೀವಿತ ನರಕದಲ್ಲಿ ಕಟಕಟನೆ ಕಡಿಯುವ ಹುಳುಗಳು ಸಾಯುವುದಿಲ್ಲ, ಧಗಧಗನೆ ಉರಿಯುವ ಬೆಂಕಿ ಆರುವುದಿಲ್ಲ. ಗೋಳಾಟ ಕಿರಿಚಾಟ ಆ ನರಕದಲ್ಲಿ ಇರುವಂತದ್ದಾಗಿದೆ. ಆ ಜೀವಿತ ನಮ್ಮದಾಗುವಂತದ್ದಾಗಿದೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮ ಜೀವಿತ ನಮ್ಮ ಕೈಯಲ್ಲೇ ಇದೆ. ನಿತ್ಯ ಜೀವ ನಮಗೆ ಬೇಕಾದರೆ ನಮ್ಮ ಹೃದಯವನ್ನು ನಾವು ಪ್ರೋಕ್ಷಿಸಿಕೊಂಡವರಾಗಿ, ನಮ್ಮ ದೇಹವನ್ನು ನಾವು ತಿಳಿನೀರಿನಿಂದ ತೊಳೆಕೊಂಡವರಾಗಿ, ನಮ್ಮ ನಂಬಿಕೆ ಪರಿಪೂರ್ಣವಾದ ನಂಬಿಕೆ ಇಟ್ಟವರಾಗಿ ನಾವು ಈ ಒಂದು ದಿನದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಬರುವಂತವರಾಗೋಣ, ದೇವರ ಸಮ್ಮುಖದಲ್ಲಿ ಬರುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗೆಗೆ ಆಶೀರ್ವದಿಸಲಿ. ಆಮೇನ್.